ವೆಲ್ಕಮ್ ಬ್ಯಾಕ್. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಈಗಾಗಲೇ ಶಿವಪೂಜೆಗೆ ಅನುಮತಿ ಸಿಕ್ಕಾಗಿದೆ. ಸಾಕಷ್ಟು ಸಂಘರ್ಷಗಳ ಬಳಿಕ ಅರ್ಜಿ ಹಾಕಿದಂತ ಒಬ್ಬ, ಅದರ ಜೊತೆಲಿ ಮತ್ತೆ ಅರ್ಜಿ ಹಾಕಿದಂತ 13 ಜನ, ಒಟ್ಟಾರೆಯಾಗಿ 14 ಜನಕ್ಕೆ ಇವತ್ತು ಶಿವಪೂಜೆ ಮಾಡೋದಕ್ಕೆ ಅನುಮತಿ ಈಗಾಗಲೇ ಕೊಟ್ಟಿದ್ದಾಗಿದೆ. 14 ಮಂದಿಯೂ ಕೂಡ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯ ಒಳಗಾಗಿ ಪೂಜೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಅದೇ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆಯ ಸಂಘರ್ಷದ ನಂತರದಲ್ಲಿ 14 ಶಿವಭಕ್ತರಿಗೆ ಲಿಂಗ ಪೂಜೆಗೆ ಈಗ ಅನುಮತಿ ಸಿಕ್ಕಿದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಇವತ್ತು ಶಿವ ಸಂಭ್ರಮ. ಆಳಂದ ಪಟ್ಟಣದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಾವಲಿದ್ದಾರೆ. 144 ಸೆಕ್ಷನ್ ಈಗಾಗಲೇ ಜಾರಿ ಮಾಡಲಾಗಿದೆ. ಹಾಗಾಗಿ ಯಾವುದೇ ರೀತಿ ಗುಂಪು ಸೇರಬಾರದು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೆಕ್ಷನ್ ಈಗಾಗಲೇ ಜಾರಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭದ್ರತೆಗಳನ್ನ ಕೂಡ ಈಗಾಗಲೇ ವಹಿಸಿರೋದು. ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿ ಇರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತಿನ ದಿನ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ರೀತಿಯ ಕಟ್ಟೆಚ್ಚರಗಳನ್ನ ಕೂಡ ಈಗಾಗಲೇ ವಹಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಶಿವರಾತ್ರಿ ಸಂಭ್ರಮಕ್ಕೆ ಒಂದು ರೀತಿಯಲ್ಲಿ ಈಗ ಸಾಕ್ಷಿ ಆಗ್ತಾ ಇದೆ. ಶಿವಪೂಜೆಗೆ ಎಲ್ಲಾ ರೀತಿಯ ತಯಾರಿಗಳು ನಡೆದಿದೆ. ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ, ಜೊತೆಗೆ ಎಷ್ಟು ಗಂಟೆಗೆ ಶಿವಪೂಜೆಯನ್ನ ನೆರವೇರಿಸೋದಕ್ಕೆ ಆಗಮಿಸ್ತಾರೆ, ಅದರ ಜೊತೆಯಲ್ಲಿ ಭದ್ರತೆ ಯಾವ ರೀತಿಯಾಗಿದೆ? ಅಶ್ವಿನಿ, ಆಳಂದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆಯನ್ನ ಹಿಂದೂಗಳು ಇಟ್ಕೊಂಡಿರುವಂತದ್ದು. ಹೈಕೋರ್ಟ್ನ ಸೂಚನೆಯಂತೆ ಒಟ್ಟು 14 ಜನರು ಏನು ಈ ಒಂದು ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ 14 ಜನ ಏನು ಅರ್ಜಿದಾರರಿದ್ದಾರೆ, ಸೊ ಅವರೆಲ್ಲರೂ ಕೂಡ ಬಂದು ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಲಾಡ್ಲೆ ಮಶಾಕ್ ದರ್ಗಾದ ಏನು ಮತ್ತೊಂದು ದ್ವಾರ ಆಗಿರುವಂತದ್ದು. ಅಂದ್ರೆ ಹಿಂದೂಗಳಿಗೆ ಈ ಒಂದು ದ್ವಾರದ ಮುಖಾಂತರ, ಈ ಒಂದು ಗೇಟ್ ನ ಮುಖಾಂತರ ತೆರಳಿ ಪೂಜೆಗೆ ಅವಕಾಶ ಕಲ್ಪಿಸುವಂತ ಗೇಟ್ ಆಗಿರುವಂತದ್ದು. ಇಲ್ಲಿಂದ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತೋರಿಸ್ತೀನಿ. ಈಗಾಗಲೇ ಸಾಕಷ್ಟು ಜನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಎರಡೂ ಕಡೆ ಕಟ್ಟಿಗೆಗಳಿಂದ ಕಟ್ಟಿ, ಅಂದ್ರೆ ಯಾರೂ ಕೂಡ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಿಗೆಗಳನ್ನ ಕಟ್ಟಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂತದ್ದು. ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆಗೊಂಡಿರುವಂತದ್ದು. ಮತ್ತೊಂದು ಪ್ರಮುಖವಾಗಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಅಂದ್ರೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು. ಒಟ್ಟು ಲಾಡ್ಲೆ ಮಶಾಕ್ ದರ್ಗಾ ಮತ್ತೆ ಸುತ್ತಲಿನ ಪ್ರದೇಶದಲ್ಲಿ 40 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಜೊತೆಗೆ 4 ಡ್ರೋನ್ ಕ್ಯಾಮೆರಾಗಳ ಮುಖಾಂತರ ಪೊಲೀಸ್ ಇಲಾಖೆ ಇಡೀ ಪಟ್ಟಣದಾದ್ಯಂತ ಹದ್ದಿನ ಕಣ್ಣನ್ನ ಇಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಕೆಎಸ್ಆರ್ಪಿ ತುಕಡಿ, ಡಿಆರ್ ವ್ಯಾನ್, ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿರುವಂತದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಏನು ಅರ್ಜಿದಾರರಾದಂತಹ ಸಿದ್ದರಾಮಯ್ಯ ಹಿರೇಮಠರ ಜೊತೆಗೆ ಹರ್ಷಾನಂದ್ ಗುತ್ತೇದಾರ್ ಸೇರಿದಂತೆ ಒಟ್ಟು 14 ಜನ ಏನು ಆಗಮಿಸ್ತಾರೆ. ಆಗಮಿಸಿ ಇಲ್ಲಿಂದ ಒಳಗಡೆ, ಅಂದ್ರೆ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ಅಲ್ಲಿ ಶಿವರಾತ್ರಿ ಅಂಗವಾಗಿ ಇರುವಂತಹ ರಾಘವ ಚೈತನ್ಯ ಅವರ ಸಮಾಧಿಯ ಮೇಲಿರುವಂತಹ ಶಿವಲಿಂಗಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ, ಸಹಸ್ರ ಬಿಲ್ವಾರ್ಚನೆಯ ಮೂಲಕ ಏನು ಪೂಜೆಯನ್ನ ಸಲ್ಲಿಸಿ ನಂತರ ಏನು ವಾಪಸ್ ಬರೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಆಳಂದ ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲು ಹಾಕಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸ್ ಇಲಾಖೆ ಕೈಗೊಂಡಿರುವಂತದ್ದು. ಅಶ್ವಿನಿ, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರು. ಡೀಟೇಲ್ಸ್. ವೆಲ್ಕಮ್ ಬ್ಯಾಕ್. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಈಗಾಗಲೇ ಶಿವಪೂಜೆಗೆ ಅನುಮತಿ ಸಿಕ್ಕಾಗಿದೆ. ಸಾಕಷ್ಟು ಸಂಘರ್ಷಗಳ ಬಳಿಕ ಅರ್ಜಿ ಹಾಕಿದಂತ ಒಬ್ಬ, ಅದರ ಜೊತೆಲಿ ಮತ್ತೆ ಅರ್ಜಿ ಹಾಕಿದಂತ 13 ಜನ, ಒಟ್ಟಾರೆಯಾಗಿ 14 ಜನಕ್ಕೆ ಇವತ್ತು ಶಿವಪೂಜೆ ಮಾಡೋದಕ್ಕೆ ಅನುಮತಿ ಈಗಾಗಲೇ ಕೊಟ್ಟಿದ್ದಾಗಿದೆ. 14 ಮಂದಿಯೂ ಕೂಡ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯ ಒಳಗಾಗಿ ಪೂಜೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಅದೇ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ.
ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆಯ ಸಂಘರ್ಷದ ನಂತರದಲ್ಲಿ 14 ಶಿವಭಕ್ತರಿಗೆ ಲಿಂಗ ಪೂಜೆಗೆ ಈಗ ಅನುಮತಿ ಸಿಕ್ಕಿದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಇವತ್ತು ಶಿವ ಸಂಭ್ರಮ. ಆಳಂದ ಪಟ್ಟಣದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಾವಲಿದ್ದಾರೆ. 144 ಸೆಕ್ಷನ್ ಈಗಾಗಲೇ ಜಾರಿ ಮಾಡಲಾಗಿದೆ. ಹಾಗಾಗಿ ಯಾವುದೇ ರೀತಿ ಗುಂಪು ಸೇರಬಾರದು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಒನ್ 144 ಸೆಕ್ಷನ್ ಈಗಾಗಲೇ ಜಾರಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭದ್ರತೆಗಳನ್ನ ಕೂಡ ಈಗಾಗಲೇ ವಹಿಸಿರೋದು. ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿ ಇರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತಿನ ದಿನ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ರೀತಿಯ ಕಟ್ಟೆಚ್ಚರಗಳನ್ನ ಕೂಡ ಈಗಾಗಲೇ ವಹಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಶಿವರಾತ್ರಿ ಸಂಭ್ರಮಕ್ಕೆ ಒಂದು ರೀತಿಯಲ್ಲಿ ಈಗ ಸಾಕ್ಷಿ ಆಗ್ತಾ ಇದೆ. ಶಿವಪೂಜೆಗೆ ಎಲ್ಲಾ ರೀತಿಯ ತಯಾರಿಗಳು ನಡೆದಿದೆ. ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ, ಜೊತೆಗೆ ಎಷ್ಟು ಗಂಟೆಗೆ ಶಿವಪೂಜೆಯನ್ನ ನೆರವೇರಿಸೋದಕ್ಕೆ ಆಗಮಿಸ್ತಾರೆ, ಅದರ ಜೊತೆಯಲ್ಲಿ ಭದ್ರತೆ ಯಾವ ರೀತಿಯಾಗಿದೆ? ಅಶ್ವಿನಿ, ಆಳಂದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆಯನ್ನ ಹಿಂದೂಗಳು ಇಟ್ಕೊಂಡಿರುವಂತದ್ದು. ಹೈಕೋರ್ಟ್ನ ಸೂಚನೆಯಂತೆ ಒಟ್ಟು 14 ಜನರು ಏನು ಈ ಒಂದು ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ 14 ಜನ ಏನು ಅರ್ಜಿದಾರರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಬಂದು ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಲಾಡ್ಲೆ ಮಶಾಕ್ ದರ್ಗಾದ ಏನು ಮತ್ತೊಂದು ದ್ವಾರ ಆಗಿರುವಂತದ್ದು. ಅಂದ್ರೆ ಹಿಂದೂಗಳಿಗೆ ಈ ಒಂದು ದ್ವಾರದ ಮುಖಾಂತರ, ಈ ಒಂದು ಗೇಟ್ ನ ಮುಖಾಂತರ ಹೇಳಿ ಪೂಜೆಗೆ ಅವಕಾಶ ಕಲ್ಪಿಸುವಂತ ಗೇಟ್ ಆಗಿರುವಂತದ್ದು. ಇಲ್ಲಿಂದ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತೋರಿಸ್ತೀನಿ. ಈಗಾಗಲೇ ಸಾಕಷ್ಟು ಜನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಎರಡೂ ಕಡೆ ಕಟ್ಟಿಗೆಗಳಿಂದ ಕಟ್ಟಿ, ಅಂದ್ರೆ ಯಾರೂ ಕೂಡ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಿಗೆಗಳನ್ನ ಕಟ್ಟಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂತದ್ದು. ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆಗೊಂಡಿರುವಂತದ್ದು. ಮತ್ತೊಂದು ಪ್ರಮುಖವಾಗಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಅಂದ್ರೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು. ಒಟ್ಟು ಲಾಡ್ಲೆ ಮಶಾಕ್ ದರ್ಗಾ ಮತ್ತೆ ಸುತ್ತಲಿನ ಪ್ರದೇಶದಲ್ಲಿ 40 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಜೊತೆಗೆ 4 ಡ್ರೋನ್ ಕ್ಯಾಮೆರಾಗಳ ಮುಖಾಂತರ ಪೊಲೀಸ್ ಇಲಾಖೆ ಇಡೀ ಪಟ್ಟಣದಾದ್ಯಂತ ಹದ್ದಿನ ಕಣ್ಣನ್ನ ಇಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಕೆಎಸ್ಆರ್ಪಿ ತುಕಡಿ, ಡಿಆರ್ ವ್ಯಾನ್, ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿರುವಂತದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಏನು ಅರ್ಜಿದಾರರಾದಂತಹ ಸಿದ್ದರಾಮಯ್ಯ ಹಿರೇಮಠರ ಜೊತೆಗೆ ಹರ್ಷಾನಂದ್ ಗುತ್ತೇದಾರ್ ಸೇರಿದಂತೆ ಒಟ್ಟು 14 ಜನ ಏನು ಆಗಮಿಸ್ತಾರೆ. ಆಗಮಿಸಿ ಇಲ್ಲಿಂದ ಒಳಗಡೆ, ಅಂದ್ರೆ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ಅಲ್ಲಿ ಶಿವರಾತ್ರಿ ಅಂಗವಾಗಿ ಇರುವಂತಹ ರಾಘವ ಚೈತನ್ಯ ಅವರ ಸಮಾಧಿಯ ಮೇಲಿರುವಂತಹ ಶಿವಲಿಂಗಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ, ಸಹಸ್ರ ಬಿಲ್ವಾರ್ಚನೆಯ ಮೂಲಕ ಏನು ಪೂಜೆಯನ್ನ ಸಲ್ಲಿಸಿ ನಂತರ ಏನು ವಾಪಸ್ ಬರೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಆಳಂದ ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲು ಹಾಕಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸ್ ಇಲಾಖೆ ಕೈಗೊಂಡಿರುವಂತದ್ದು. ಅಶ್ವಿನಿ, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರು.